गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 17 ಆಗಸ್ಟ್ 2026 ಸೋಮವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷ. ಸೂರ್ಯ ಉದಯ ಬೆಳಗ್ಗೆ 6 ಗಂಟೆ 3 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 37 ನಿಮಿಷಕ್ಕೆ. ಈ ದಿನ ಪಂಚಮಿ ತಿಥಿ ಇರತಕ್ಕಂಥ ದಿನ. ವಿಶೇಷವಾಗಿ ಚಿತ್ರ ನಕ್ಷತ್ರ, ಶುಭ ಯೋಗ, ಬಾಲವಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಸಮಯ ಮಧ್ಯಾಹ್ನ 12:13ರಿಂದ ಮಧ್ಯಾಹ್ನ 1 ಗಂಟೆ 54 ನಿಮಿಷದವರೆಗೆ. ಈ ದಿನದ ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 35 ನಿಮಿಷದವರೆಗೆ. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 7 ಗಂಟೆ 37 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ 12 ಗಂಟೆ 20 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 28 ನಿಮಿಷದವರೆಗೆ. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 27 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 15 ನಿಮಿಷದವರೆಗೆ. ಇನ್ನು ಈ ದಿನದ ಅಮೃತ ಕಾಲ ರಾತ್ರಿ 10 ಗಂಟೆ 15 ನಿಮಿಷದಿಂದ 11 ಗಂಟೆ 56 ನಿಮಿಷದವರೆಗೆ. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 55 ನಿಮಿಷದಿಂದ 12 ಗಂಟೆ 45 ನಿಮಿಷದವರೆಗೆ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಈ ದಿನ ನಾಗರ ಪಂಚಮಿ. ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಭಗವಂತ ಎಲ್ಲರಿಗೂ ನಾಗನ ಅನುಗ್ರಹದಿಂದ ಶುಭ ಫಲ ಪ್ರಾಪ್ತಿಯಾಗಲಿ ಎಂದು ನಾಗದೇವರ ಸ್ಮರಣೆ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಸೋಮವಾರದ ಚಂದ್ರದೇವನ ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನೂತನ ಚೈತನ್ಯ ಮತ್ತು ಉತ್ಸಾಹ ಇರತಕ್ಕಂಥ ದಿನ. ಭಾವನಾತ್ಮಕ ಸ್ಥಿರತೆ ಲಭಿಸಲಿದ್ದು ಪ್ರಮುಖ ಕಾರ್ಯಗಳನ್ನು ಶಾಂತಚಿತ್ತದಿಂದ ಮತ್ತು ದೃಢತೆಯಿಂದ ಪೂರ್ಣಗೊಳಿಸಲಿದ್ದೀರಿ. ಸಮಾಜ ಹಾಗೂ ಬಂಧು ಮಿತ್ರರಲ್ಲಿ ನಿಮ್ಮ ಮಾತಿಗೆ ಸೂಕ್ತ ಮನ್ನಣೆ ಲಭಿಸತಕ್ಕಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ನಿಮ್ಮ ಅನುಕೂಲಕರವಾಗಿರಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದ್ದು ಸಂವಹನ ಕೌಶಲ್ಯದಿಂದ ಹೊಸ ಸವಾಲುಗಳನ್ನು ಸುಲಭವಾಗಿ ಎದುರಿಸಲಿದ್ದೀರಿ. ಆಡಳಿತ, ಸೇವಾರಂಗ, ತಾಂತ್ರಿಕ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರತಕ್ಕಂಥ ಉದ್ಯೋಗಿಗಳಿಗೆ ಪ್ರಗತಿದಾಯಕ ವಾತಾವರಣವಿರಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಸಫಲತೆಯ ದಿನ. ಸಾಗಾಣಿಕೆ, ಜಲ ಉತ್ಪನ್ನಗಳು, ರಿಯಲ್ ಎಸ್ಟೇಟ್, ಆಹಾರ ಧಾನ್ಯಗಳು ಹಾಗೂ ದೈನಂದಿನ ಅಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗತಕ್ಕಂಥ ದಿನ. ವ್ಯಾಪಾರ ವಿಸ್ತರಣೆಯ ಹೊಸ ಆಲೋಚನೆಗಳಿಗೆ ಯೋಜನೆ ರೂಪಿಸಲು ಈ ದಿನ ಶುಭ ಸಮಯವಾಗಿರಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯು ಈ ದಿನ ಸಬಲವಾಗಿರಲಿದ್ದು ತೃಪ್ತಿದಾಯಕವಾಗಿರಲಿದೆ. ಧನಾಗಮನ ಸುಗಮವಾಗಿದ್ದು ಹಳೆಯ ಹೂಡಿಕೆಗಳು ಅಥವಾ ಬಾಕಿ ವಸೂಲಾತಿಯಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯತೆಗಳು, ಗೃಹ ಅಲಂಕಾರ ಹಾಗೂ ಪ್ರಯಾಣಕ್ಕಾಗಿ ಅನುಕೂಲಕರ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ನೆಲೆಸಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಬೆಂಬಲ ನಿಮಗೆ ದಾರಿದೀಪವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಸೌಹಾರ್ದತೆ ಹೆಚ್ಚಾಗಿರಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕ ಮತ್ತು ಪ್ರಸನ್ನತೆಯ ದಿನ. ಈ ದಿನ ಆರೋಗ್ಯವು ಅತ್ಯುತ್ತಮವಾಗಿದ್ದು ಸಾಮಾಜಿಕ ನೆಮ್ಮದಿ ಹಾಗೂ ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಕಾಯ್ದುಕೊಳ್ಳಲಿದ್ದೀರಿ. ನಿಯಮಿತ ಯೋಗ, ಧ್ಯಾನ, ಸಾತ್ವಿಕ ಆಹಾರ ಸೇವನೆ,
ದಿನಪೂರ್ತಿ ಲವಲವಿಕೆಯಿಂದ ಇರಲು ನೆರವಾಗಲಿದೆ. ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕ ಶ್ರೇಷ್ಠವಾದಂತಹ ಫಲ ಸಿಗಲಿದ್ದು, ನೀರಾವರಿ ನಿರ್ವಹಣೆ, ಕೃಷಿ ಭೂಮಿಯ ಅಭಿವೃದ್ಧಿ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಇರತಕ್ಕಂಥದ್ದು, ಏಕಾಗ್ರತೆ ಮೂಡುವಂಥದ್ದು ಅತ್ಯುತ್ತಮವಾಗಿರಲಿದೆ. ವಿಜ್ಞಾನ, ಆಡಳಿತ, ತಂತ್ರಜ್ಞಾನ ಹಾಗೂ ವಿಶೇಷವಾಗಿ ನೂತನ ಪರೀಕ್ಷೆಗಳಿಗೆ ಸಹಿತ ಸಿದ್ಧತೆ ಮಾಡತಕ್ಕಂಥವರಿಗೆ ಶುಭ ಫಲ ದೊರೆಯುವಂತಹ ಯೋಗವಿದೆ. ಈ ದಿನ ವಿಶೇಷವಾಗಿ ನಿಮಗೆ ಸೂಚಿತವಾದಂತಹ ಸಮಸ್ತ ಗ್ರಹಾಚಾರಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ದೇವತಾ ಆರಾಧನೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳಿ. ಇನ್ನು ಈ ದಿನ ಸೋಮವಾರವಾದ್ದರಿಂದ ಶಿವದೇವರ ಆರಾಧನೆ, ಚಂದ್ರದೇವನ ಆರಾಧನೆಯನ್ನು ಮಾಡಿ. ಬೆಳಗ್ಗೆ ಶಿವಲಿಂಗಕ್ಕೆ ಹಾಲು ಜಲಾಭಿಷೇಕವನ್ನು ಅಭಿಷೇಕ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಹಾಗೂ ವಿಶೇಷವಾಗಿ ಈ ದಿನ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಗೋಧಿ ಧಾನ್ಯವನ್ನು 1/4 kg ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಪ್ರಾರಂಭವಾಗಿ 10:45 ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ವಾಯುವ್ಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ವೃಷಭ ರಾಶಿಯವರಿಗೆ ಇಂದು ಸೋಮವಾರ ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ಮನಃಕಾರಕ ಚಂದ್ರನ ಅನುಕೂಲಕರ ಸ್ಥಿತಿಯಿಂದಾಗಿ ಈ ದಿನವು ನಿಮಗೆ ಪ್ರಸನ್ನತೆ ಹಾಗೂ ಸಮಾಧಾನದಿಂದ ಕೂಡಿರಲಿದೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಕಲಾತ್ಮಕ ಆಲೋಚನೆಗಳು ಜನರನ್ನು ಆಕರ್ಷಿಸಲಿದೆ. ಯಾವುದೇ ನಿರ್ಧಾರವನ್ನಾದರೂ ಧಾವಂತವಿಲ್ಲದೆ ನಿಧಾನವಾಗಿ ಮಾಡಿ ಆಲೋಚಿಸಿ ಕೈಗೊಳ್ಳುವುದು ನಿಮಗೆ ಜಯವನ್ನು ತಂದುಕೊಡಲಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣಗಳು ಕೂಡಿಬರಲಿದ್ದು, ನಿಮ್ಮ ಸೃಜನಶೀಲ ಸಲಹೆಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ದಿನ. ಬ್ಯಾಂಕಿಂಗ್, ಆಡಳಿತ, ಸೌಂದರ್ಯ ಸಾಧನ ಹಾಗೂ ವಿನ್ಯಾಸ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ನೂತನ ಅವಕಾಶಗಳು, ಸೂಚನೆಗಳು ದೊರೆಯುವಂತಹ ದಿನ. ಇನ್ನು ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರಕ್ಕೆ ಅನುಗುಣವಾಗಿ ಸ್ಥಿರ ಧನ ಲಾಭ ಸಿಗಲಿದ್ದು, ಆಭರಣಗಳ ವ್ಯಾಪಾರ, ವಸ್ತ್ರ, ದೈನಂದಿನ ಗೃಹ ಉಪಯೋಗಿ ವಸ್ತುಗಳ ವ್ಯಾಪಾರಸ್ಥರಿಗೆ ಒಳ್ಳೆಯ ಯೋಗವಿದೆ. ಸೌಂದರ್ಯ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ನಿಧಾನಗತಿಯ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗಳಿಗೆ ಯೋಜಿಸಲು ಇಂದು ಸೂಕ್ತವಾದಂತಹ ಸಮಯ. ಆರ್ಥಿಕ ಪರಿಸ್ಥಿತಿ ಈ ದಿನ ಬಲಗೊಳ್ಳಲಿದ್ದು, ನಿರೀಕ್ಷಿತ ಮೂಲಗಳಿಂದ ಧನಾಗಮನದ ಯೋಗವಿದೆ. ಬ್ಯೂಟಿ, ಅಲಂಕಾರಿಕ ವಸ್ತುಗಳು ಅಥವಾ ಮನೆಯ ಸೌಂದರೀಕರಣಕ್ಕಾಗಿ ಕೊಂಚ ಹಣವು ಖರ್ಚಾಗಬಹುದು. ಎಚ್ಚರಿಕೆ ಇರಲಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಉಳಿತಾಯ ಯೋಜನೆಯಲ್ಲಿ ಪ್ರಗತಿಯನ್ನು ಕಾಣಬಹುದು. ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರೀತಿಯ ವಾತಾವರಣ ನೆಲೆಸಲಿದ್ದು, ತಾಯಿಯವರ ಆಶೀರ್ವಾದ ಹಾಗೂ ಮನೆಯ ಹಿರಿಯರ ಬೆಂಬಲ ನಿಮಗೆ ನೆಮ್ಮದಿ ತರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಈ ದಿನ ಸ್ಮರಣೀಯ ಹಾಗೂ ಹರ್ಷದಾಯಕ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯವು ಈ ದಿನ ಸಮಾಧಾನಕರವಾಗಿರಲಿದೆ. ಆದರೆ ಅತಿಯಾದ ಸಿಹಿ ಅಥವಾ ತಂಪಾದ ಆಹಾರ ಸೇವನೆಯಿಂದ ಗಂಟಲು ನೋವು ಅಥವಾ ಶೀತದ ತೊಂದರೆ ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ ಇದೆ. ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಬೆಳಗ್ಗಿನ ಸಮಯ ಕೊಂಚ ವಾಕಿಂಗ್ ಮಾಡಿ, ಧ್ಯಾನಕ್ಕೆ ಹೆಚ್ಚಿನ ಸಮಯವನ್ನು ಕೊಡಿ. ಸಾತ್ವಿಕ ಆಹಾರವನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಹೂವು, ಹಣ್ಣು ಹಾಗೂ ರೇಷ್ಮೆ ಬೆಳೆಗಾರರಿಗೆ ಅತ್ಯುತ್ತಮ ಬೆಲೆ ಮತ್ತು ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ದೊರೆಯಲಿದ್ದು, ನೀರಾವರಿ ಯೋಜನೆಗಳಲ್ಲಿ ವ್ಯವಸ್ಥೆಗಳು ಸುಗಮವಾಗಲಿದ್ದು, ಬೆಳೆಗಳ ರಕ್ಷಣೆಗೆ ಕೈಗೊಂಡಂತಹ ಹೊಸ ಯೋಜನೆಯಲ್ಲಿ ಯಶಸ್ಸನ್ನು ಕಾಣತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಏಕಾಗ್ರತೆ ಮೂಡಲಿದೆ. ಮುಂದಿನ ಪರೀಕ್ಷೆಗಳ ಬಗ್ಗೆ ಚಿಂತನೆ ಮಾಡಲಿದ್ದೀರಿ. ಕಲೆ, ಸಾಹಿತ್ಯ, ವಾಣಿಜ್ಯ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥದ್ದು ಮುಖ್ಯ. ಈ ದಿನ ಶ್ರಮಕ್ಕೆ ತಕ್ಕದಾದಂಥ ಯಶಸ್ಸು ಇದೆ. ನೂತನ ಕಲಿಕೆಯ ಅವಕಾಶಗಳ ಯೋಗಗಳು ನಿಮಗೆ ಲಭಿಸಲಿದೆ. ಸ್ನೇಹಿತರೆ, ಈ ದಿನ ಸೋಮವಾರವಾದ್ದರಿಂದ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ, ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಶಿವದೇವರಿಗೆ ಬಿಲ್ಲೋಪತ್ರೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಮತ್ತು ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಿದ್ದಲ್ಲಿ 108 ಬಾರಿ ಜಪ ಮಾಡಿ. ನೆಮ್ಮದಿ ಹಾಗೂ ಸಮೃದ್ಧಿ, ಆರ್ಥಿಕ ಬೆಳವಣಿಗೆ
ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15ರಿಂದ ಮಧ್ಯಾಹ್ನ 1:45 ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು, ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಇಂದು ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಬುಧನ ಚತುರತೆ ಮತ್ತು ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಸಂವಹನ ಶಕ್ತಿ ಹಾಗೂ ಬುದ್ಧಿವಂತಿಕೆ ಉತ್ತುಂಗದಲ್ಲಿರಲಿದೆ. ಹೊಸ ಮಾಹಿತಿಗಳು ದೊರೆಯಲಿದೆ ಅಥವಾ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ದಿನ. ಕೆಲವು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡಲು ಹೋಗಿ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಚುರುಕಿನ ಮಾತುಗಳಿಂದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯವೈಖರಿಗೆ ಒಳ್ಳೆಯ ಒಂದು ಮನ್ನಣೆ ದೊರೆಯಲಿದ್ದು, ಮಾಧ್ಯಮದಲ್ಲಿರತಕ್ಕಂಥವರಿಗೆ IT, ಮಾರ್ಕೆಟಿಂಗ್ ಹಾಗೂ ಬರವಣಿಗೆ ಕ್ಷೇತ್ರ, ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಈ ದಿನ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಹೊಸ ಪ್ರಾಜೆಕ್ಟ್ಗಳು ದೊರೆಯುವಂಥ ಸಾಧ್ಯತೆ ಇದೆ. ಹೊರಗಿನ ದೇಶದ ಉದ್ಯೋಗಕ್ಕೆ ಹೋಗಲು ಬಯಸುವವರಿಗೆ ಶುಭ ವಾರ್ತೆಗಳು ಬರಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಸಮಾಧಾನಕರ ವಹಿವಾಟು ನಡೆಯಲಿದ್ದು, ಹೊಸ ಗ್ರಾಹಕರ ಸಂಪರ್ಕ ಬೆಳೆಯಲಿದೆ. ವ್ಯವಹಾರ ನಿರ್ವಹಣೆಗೆ, ವಿಸ್ತರಣೆಗೆ ಮಾತುಕತೆ ನಡೆಸುವಂತಹ ದಿನ. ಇದು ಈ ವಿಚಾರಕ್ಕೆ ಅನುಕೂಲಕರವಾಗಿರಲಿದೆ. ಆದರೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಕಂಡುಕೊಳ್ಳುವಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ನಿರೀಕ್ಷಿತ ಮೂಲಗಳಿಂದ ಧನ ಆಗಮನದ ಯೋಗವಿದ್ದು, ಸಹೋದರರು ಮತ್ತು ಮಿತ್ರರೊಂದಿಗೆ ಸಣ್ಣ ಪುಟ್ಟ ಹಣಕಾಸಿನ ವಹಿವಾಟು ನಡೆಸುವಾಗ ಪಾರದರ್ಶಕತೆಯ ಕಾರ್ಯಗೈಗೊಳ್ಳುವುದು ತುಂಬಾ ಉತ್ತಮ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ದಿನ. ದೂರದ ಬಂಧುಗಳಿಂದ ಶುಭ ಸುದ್ದಿಗಳು ಕೇಳಲಿದ್ದೀರಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಭೇದಗಳು ಬರಬಹುದು. ಸ್ವಲ್ಪ ಆ ವಿಚಾರವಾಗಿ ಅದನ್ನು ಶಮನ ಮಾಡಿಕೊಳ್ಳಿ. ಪ್ರೇಮಿಗಳಿಗೆ ಮಾತುಕತೆಯ ಮೂಲಕ ಸಣ್ಣ ಪುಟ್ಟ ಒಂದು ಮನಸ್ತಾಪ, ಕಿರಿಕಿರಿಗಳು ದೂರವಾಗುವಂತ ಸಾಧ್ಯತೆ ಇದೆ. ಈ ದಿನ ಗೃಹದಲ್ಲಿ ಶುಭ ಕಾರ್ಯಗಳ ಒಂದು ಪೂಜಾ ಕಾರ್ಯಗಳೆಲ್ಲ ಆಗತಕ್ಕಂಥ ಒಂದು ಯೋಗವಿದೆ. ಹಾಗೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರಲಿದ್ದು, ಹವಾಮಾನ ಬದಲಾವಣೆಯಿಂದಾಗಿ ಶೀತ, ಕೆಮ್ಮು ಹಾಗೂ ಕಫದಂಥ ಅನಾರೋಗ್ಯಗಳು, ನರಗಳ ಆಯಾಸ ಕಾಣಬಹುದು. ಸಾಕಷ್ಟು ನೀರಿನ ಸೇವನೆ, ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಕರಿಗೆ ನೀವು ಬೆಳೆದಂಥ ತರಕಾರಿಗಳು, ಧಾನ್ಯಗಳು ದೈನಂದಿನ ಹಾಗೂ ಬೆಳೆ ಬೆಳೆಯತಕ್ಕಂಥವರಿಗೆ ಉತ್ತಮ ಮಾರುಕಟ್ಟೆಯಲ್ಲಿ ಬೆಲೆ ದೊರೆಯಲಿದೆ. ಕೃಷಿಯಲ್ಲಿ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಈ ದಿನ ಉತ್ತಮವಾದಂಥ ದಿನ. ಹಾಗೂ ಯಂತ್ರೋಪಗಳನ್ನು ಖರೀದಿ ಮಾಡತಕ್ಕಂಥದ್ದು ಹಾಗೂ ನೀರಾವರಿ ಯೋಜನೆಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಕಲಿಯುವ ಉತ್ಸಾಹ ಹೆಚ್ಚಾಗುವಂಥ ದಿನ. ಪರೀಕ್ಷೆಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸೂಕ್ತ ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳಿ. ಗುರು ಹಿರಿಯರ ಅನುಗ್ರಹದಿಂದ ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ಯೋಗ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನ ವಿಶೇಷವಾಗಿ ಶಿವದೇವರಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಹಾಗೂ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಇಂದು ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಚಂದ್ರನ ದಿನವಾದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ವೃದ್ಧಿಯಾಗಲಿದೆ. ದೈವಿಕ ಚಿಂತನೆ ಹಾಗೂ ಕರುಣೆಯ ಭಾವನೆಗಳು ಹೆಚ್ಚಾಗಿರಲಿದೆ. ಸಣ್ಣ ವಿಷಯಗಳಿಗೂ ಬೇಸರ ಮಾಡಿಕೊಳ್ಳದೆ ತಾಳ್ಮೆಯಿಂದ ದಿನಚರಿಯನ್ನು ನಿರ್ವಹಿಸುವುದು ಮುಖ್ಯ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕತೆಯ ಬದಲು ವಾಸ್ತವಿಕತೆಗೆ ಆದ್ಯತೆಯನ್ನು ನೀಡುವುದು ಉತ್ತಮ. ವೃತ್ತಿ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗದಲ್ಲಿ
ಆಫೀಸಿನಲ್ಲಿ ಕೆಲಸದ ಒತ್ತಡಗಳು ಈ ದಿನ ಹೆಚ್ಚಾಗಲಿದೆ ಹಾಗೂ ಸ್ವಲ್ಪ ಎಚ್ಚರಿಕೆ ಇರಲಿ. ಸಂಜೆಯ ವೇಳೆಗೆ ಸ್ವಲ್ಪ ಸಮಾಧಾನ ಸಿಗಬಹುದು. ಮೇಲಧಿಕಾರಿಗಳೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಮುಕ್ತ ಹಾಗೂ ನೇರ ಮನಸ್ಸಿನಿಂದ ಕಚೇರಿಯ ಆಂತರಿಕ ರಾಜಕೀಯದಿಂದ ನೀವು ದೂರವಿರುವುದು ಉತ್ತಮ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ಈ ದಿನ ತೊಂದರೆ ತೊಡಕುಗಳು ಎದುರಾಗಬಹುದು. ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿನ ಉತ್ಪನ್ನಗಳ ವ್ಯಾಪಾರ, ಆಹಾರ ಧಾನ್ಯಗಳ ವ್ಯಾಪಾರ ಮಾಡತಕ್ಕಂಥವರಿಗೆ, ದಿನಸಿ ಅಂಗಡಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಫಲವಿದೆ. ಹಾಗೂ ಆಭರಣ ವ್ಯಾಪಾರಗಳಿಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ. ಕಬ್ಬಿಣ, ಲೋಹ ಹಾಗೂ ಆಯಿಲ್ ಉದ್ಯಮದವರಿಗೆ ಸಣ್ಣ ಪುಟ್ಟ ನಷ್ಟಗಳು ಉಂಟಾಗತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಆರ್ಥಿಕ ಪರಿಸ್ಥಿತಿ ಈ ದಿನ ಸಾಧಾರಣವಾಗಿದ್ದು, ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣಗಳು ಕೈ ಸೇರದೆ ಇರತಕ್ಕಂಥದ್ದು ಸಣ್ಣ ಪುಟ್ಟ ಒಂದು ಕಿರಿಕಿರಿ ಹಾಗೂ ಮಾನಸಿಕವಾದಂಥ ಚಂಚಲತೆಯನ್ನು, ಕಿರಿಕಿರಿಯನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಮನೆಯ ನವೀಕರಣ ಅಥವಾ ಆಕಸ್ಮಿಕ ಪ್ರಯಾಣಗಳಿಂದಾಗಿ ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಧನಾಗಮನವಿದ್ದರೂ ಯೋಜನಾಬದ್ಧ ವೆಚ್ಚದ ಕಡೆಗೆ ಹೆಚ್ಚಿನ ಅಗತ್ಯವನ್ನು ಮಾಡಿಕೊಳ್ಳಿ. ಮನೆಯ ವಾತಾವರಣವು ಶಾಂತಿಯಿಂದ ಕೂಡಿರಲಿದ್ದು, ತಾಯಿಯವರ ಆಶೀರ್ವಾದ ಹಾಗೂ ಬೇರೆಯವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗಿರಿಸಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಅಗತ್ಯವಾಗಿ ಮಾಡಿಕೊಳ್ಳಿ. ಪ್ರೇಮಿಗಳಿಗೆ ಕೊಂಚ ಭಾವನಾತ್ಮಕ ಸವಾಲುಗಳು ಎದುರಾಗಬಹುದು. ಆದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀತ ಸಂಬಂಧಿತ ಕಿರಿಕಿರಿಗಳು ಉಂಟಾಗುವಂತಹ ದಿನ. ಕೆಮ್ಮು ಅಥವಾ ನಿದ್ರಾಹೀನತೆಯಿಂದ ಆಯಾಸಗಳು ಸಂಭವಿಸಬಹುದು. ಬಿಸಿ ನೀರಿನ ಸೇವನೆ, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ. ಯೋಗ, ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಪ್ರಶಾಂತತೆ ದೊರೆಯಲಿದೆ. ಹಾಗೂ ಗೃಹದಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಇನ್ನು ಕೃಷಿಕರಿಗೆ ಬೆಳೆದಂಥ ಬೆಳೆಗಳು, ನೀರಾವರಿ ಯೋಜನೆಗಳು, ಕಬ್ಬು, ಹಣ್ಣು, ತರಕಾರಿಗಳಿಂದ ಒಳ್ಳೆಯ ಲಾಭವಿದೆ. ಶ್ರಮಕ್ಕೆ ತಕ್ಕ ಯೋಗ್ಯ ಧಾರಣೆ ಸಿಗಲಿದ್ದು, ಕೃಷಿಯ ಭೂಮಿಯಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೃಷಿಕರು ಇದನ್ನು ಸ್ವಲ್ಪ ಹೆಚ್ಚಿನ ಗಂಭೀರತೆಯನ್ನು ಹಾಗೂ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಇರಲಿದೆ. ಅದರೊಂದಿಗೆ ಸ್ವಲ್ಪ ಆಲಸ್ಯವನ್ನು ದೂರ ಮಾಡುವುದು ಉತ್ತಮ. ಆದರೆ ಮನಸ್ಸಿನ ಚಾಂಚಲ್ಯತೆಯಿಂದ ಏಕಾಗ್ರತೆಗೆ ಸಣ್ಣಪುಟ್ಟಿನ ಭಂಗವಾಗಬಹುದು. ಹಳೆಯ ತಪ್ಪುಗಳನ್ನು ಮರುಕಳಿಸದೆ ತುಂಬ ಹೆಚ್ಚಿನ ಜಾಗರೂಕತೆ ತಂದುಕೊಂಡು ವಿದ್ಯೆಯಲ್ಲಿ ಏಕಾಗ್ರತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ಒಂದು ದಿನದ ಪರಿಹಾರವನ್ನು ನೋಡುವುದಾದರೆ, ಈ ದಿನ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ದುರ್ಗೆಯ ಸ್ಮರಣೆ ಹಾಗೂ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳಿ. ಈ ದಿನ ಸಮಸ್ತ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ ಬೆಳಗ್ಗೆ 9 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 4. ಶುಭ ಬಣ್ಣ ಬೆಳ್ಳಿಯ ಬಣ್ಣ. ಶುಭ ದಿಕ್ಕು ವಾಯವ್ಯ ದಿಕ್ಕು. ಈ ದಿನ ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಸೂರ್ಯನ ತೇಜಸ್ಸು ಹಾಗೂ ಚಂದ್ರನ ಅನುಕೂಲಕರ ಸ್ಥಿತಿಯಿಂದಾಗಿ ಧೈರ್ಯ, ನಾಯಕತ್ವದ ಗುಣ ಮತ್ತು ಆತ್ಮವಿಶ್ವಾಸ ಉತ್ತುಂಗದಲ್ಲಿರತಕ್ಕಂಥ ದಿನ. ಮುನ್ನಡೆಯುವ ನಿಮ್ಮ ದೃಢ ನಿರ್ಧಾರಗಳು ಸಮಾಜದಲ್ಲಿ ಗೌರವ ತಂದುಕೊಡಲಿದೆ. ಆದರೂ ನಿಮ್ಮ ಮಾತಿನಲ್ಲಿ ಅಹಂಕಾರ ಸುಳಿಯದಂತೆ ನೋಡಿಕೊಳ್ಳುವುದು ತುಂಬ ಅಗತ್ಯ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಆಡಳಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೂ ನಿರ್ವಹಣಾ ವಿಭಾಗದಲ್ಲಿದ್ದವರಿಗೂ ಅತ್ಯಂತ ಅನುಕೂಲಕರವಾದಂಥ ದಿನ. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಹಾಗೂ ಸಂಪೂರ್ಣ ಬೆಂಬಲಗಳು ಸಿಗತಕ್ಕಂಥ ದಿನ. ರಿಯಲ್ ಎಸ್ಟೇಟ್, ಆಭರಣ, ಬಂಗಾರ, ಲೋಹಗಳು ಹಾಗೂ ಸರ್ಕಾರಿ ಗುತ್ತಿಗೆದಾರರಿಗೆ ಆಕರ್ಷಕ ಧನ ಲಾಭವಿರತಕ್ಕಂಥ ಯೋಗವಿದೆ. ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಆಲೋಚಿಸುತ್ತಿದ್ದಂತೆ ಯೋಜನೆ ರೂಪಿಸಲು ಇಂದು ಶುಭ ಸಮಯವಾಗಿರಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದ್ದು, ನಿರೀಕ್ಷಿತ ಮೂಲಗಳಿಂದ ಧನ ಆಗಮನದ ಯೋಗವಿದೆ ಮತ್ತು ಸುಗಮವಾಗಿರತಕ್ಕಂಥ ದಿನ. ಹಳೆಯ ಬಾಕಿಯ ಹಣ ಕೈ ಸೇರುವಂಥ ಸಾಧ್ಯತೆ ಇದೆ. ನೀಡಿದ್ದ ಹಣ ಬರುವ ಸೂಚನೆ ಸಿಗಲಿದ್ದು, ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ.
ಗೃಹ ಅಭಿವೃದ್ಧಿ ಅಥವಾ ಭವಿಷ್ಯದ ಹೂಡಿಕೆಗಾಗಿ ಹಣ ವಿನಿಯೋಗವನ್ನು ಮಾಡತಕ್ಕಂಥ ದಿನ. ಕುಟುಂಬದಲ್ಲಿ ಮಂಗಳಕರ ಮತ್ತು ಗೌರವಯುತ ವಾತಾವರಣ ನೆಲೆಸಲಿದ್ದು, ತಂದೆಯವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ಅನುಕೂಲವನ್ನು ತಂದುಕೊಡಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಹೆಚ್ಚಾಗಲಿದ್ದು, ಆದರೆ ಅನಗತ್ಯ ಹಠಮಾರಿತನ ಬಿಡುವುದು ಉತ್ತಮ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿರಲಿದೆ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಅತಿಯಾದ ಆಹಾರ ಸೇವನದಿಂದ ವಿಶೇಷವಾಗಿ ಅಜೀರ್ಣದ ಸಮಸ್ಯೆಗಳು ಕಾಡಬಹುದು. ದೈಹಿಕ ಉಷ್ಣತೆ ಉಂಟಾಗಬಹುದು. ಸಾಕಷ್ಟು ನೀರಿನ ಸೇವನೆ, ಸಾತ್ವಿಕ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ. ಈ ದಿನ ಕೃಷಿಗೆ ಸಂಬಂಧಪಟ್ಟಂತೆ ವಾಣಿಜ್ಯ ಬೆಳೆಗಾರರು ಮತ್ತು ಧಾನ್ಯ ಬೆಳೆಯುವ ರೈತರಿಗೆ ಶ್ರಮಕ್ಕೆ ತಕ್ಕದಾದಂಥ ಯೋಗ್ಯ ಧಾರಣೆ ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಲಾಭ ದೊರೆಯುವಂತಹ ದಿನ. ಕೃಷಿ ಭೂಮಿಯ ಖರೀದಿ ಮಾಡತಕ್ಕಂಥದ್ದು, ಕೃಷಿ ಅಭಿವೃದ್ಧಿ ಕೆಲಸಗಳಿಗಾಗಿ ಅನುಕೂಲಕರವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಇರಲಿದ್ದು ಆತ್ಮವಿಶ್ವಾಸ ಮೂಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಉನ್ನತ ಶಿಕ್ಷಣಕ್ಕೆ ಸಿದ್ಧತೆ ಮಾಡುವವರಿಗೆ ಸತತ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸತಕ್ಕಂಥ ದಿನ. ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಹಾಗೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ ಪ್ರಾರಂಭವಾಗಿ 1:30 ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧನ ಚತುರತೆ ಮತ್ತು ಸೋಮವಾರದ ಚಂದ್ರನ ಅನುಗ್ರಹದಿಂದಾಗಿ ಪ್ರತಿಯೊಂದು ಕೆಲಸವನ್ನು ಯೋಜನಾಬದ್ಧವಾಗಿ ಮತ್ತು ನಿಖರವಾಗಿ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ವಿಶ್ಲೇಷಣಾತ್ಮಕ ಆಲೋಚನೆಗಳು ಸಂಕೀರ್ಣ ಸಮಸ್ಯೆಗಳಿಗೆ ಸುಲಭ ಪರಿಹಾರ ನೀಡಲಿದ್ದೀರಿ. ಅನಗತ್ಯ ಚಿಂತೆಗಳನ್ನು ಪಕ್ಕಕ್ಕಿಟ್ಟು ಕೆಲಸದ ಮೇಲೆ ಗಮನ ಹರಿಸಿದರೆ ದಿನವು ಅತ್ಯಂತ ಯಶಸ್ವಿಯಾಗಲಿದೆ. ಈ ದಿನ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಮತ್ತು ಲೆಕ್ಕಪತ್ರದ ನಿಖರತೆಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಶುಭ ವಾರ್ತೆಯನ್ನು ಪಡೆದುಕೊಳ್ಳಲಿದ್ದೀರಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರತಕ್ಕಂಥವರಿಗೆ, ಆಡಿಟಿಂಗ್, ಸಾಫ್ಟ್ವೇರ್, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ನೂತನ ಜವಾಬ್ದಾರಿಗಳು ಅಥವಾ ಶುಭ ವಾರ್ತೆಗಳು ಲಭಿಸತಕ್ಕಂಥ ದಿನ. ವ್ಯಾಪಾರ ಕ್ಷೇತ್ರದಲ್ಲಿ ಶೈಕ್ಷಣಿಕ ಗ್ರಂಥಗಳು, ಲೇಖನ ಸಾಮಗ್ರಿಗಳು, ತರಕಾರಿ ಹಾಗೂ ದೈನಂದಿನ ಅತ್ಯಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ಸಮಾಧಾನಕರ ವಹಿವಾಟು ನಡೆಯಲಿದ್ದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರಲಿದ್ದು, ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಕಂಡುಬರಲಿದೆ. ಆದರೂ ಅಪರಿಚಿತರ ಮಾತನ್ನು ನಂಬಿ ಹಣ ಹೂಡುವುದು ಅಥವಾ ಯಾರಿಗೂ ಜಮೀನು ಅಥವಾ ಸಾಲದ ಭರವಸೆ ನೀಡುವುದನ್ನು ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದ್ದು, ಮಕ್ಕಳ ಶೈಕ್ಷಣಿಕ ಪ್ರಗತಿ ಅಥವಾ ಸಾಧನೆಗೆ ಮನಸ್ಸಿಗೆ ಒಂದು ಸಂತೋಷ ತಂದುಕೊಡಲಿದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ತಕ್ಷಣ ಶಮನವಾಗತಕ್ಕಂಥ ಒಂದು ಸಾಧ್ಯತೆಯೂ ಇದೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥೈಸಿಕೊಳ್ಳಲು ನಿಕಟ ಸಮಯ ಸಿಗುವಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಶೀತ, ಕಫ, ಜ್ವರ ಬರಬಹುದು ಅಥವಾ ಸ್ಕಿನ್ನಿನ ಸಮಸ್ಯೆಗಳು, ಎಲರ್ಜಿಗಳಾಗತಕ್ಕಂಥದ್ದು. ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಹಾಗೂ ಜೀರ್ಣಕ್ರಿಯೆಯ ಸಂಬಂಧಕ್ಕೆ ಒಳ್ಳೆಯ ವಾಕಿಂಗ್ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂತಹ ಹಣ್ಣು ತರಕಾರಿಗಳು ಹಾಗೂ ಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲಕ್ಕೆ ಒಳ್ಳೆಯ ಶುಭ ಫಲ ದೊರೆಯಲಿದ್ದು, ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗರೂಕತೆ ಇರಲಿ. ನೀರಾವರಿ ನಿರ್ವಹಣೆಯನ್ನು ಸುಲಭವಾಗಿ ಸರಳವಾಗಿ ನೀವು ಪೂರ್ಣಗೊಳಿಸಲಿದ್ದೀರಿ ಮತ್ತು ಕೃಷಿಯಲ್ಲಿ ಹೂಡಿಕೆ ಮಾಡತಕ್ಕಂಥ ಸಂಪತ್ತು ವೃದ್ಧಿಯಾಗತಕ್ಕಂಥ ಯೋಗವಿದೆ.
ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು, ಗಣಿತ, ವಿಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸತತ ಶ್ರಮದಿಂದ ಉತ್ತಮ ಸಾಧನೆ ಮಾಡತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ಒಂದು ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಇದನ್ನ ಸೋಮವಾರವಾದ್ದರಿಂದ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ ಹಾಗೂ ಇಷ್ಟ ದೇವರ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಓಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದ ನಿಮ್ಮ ವಿಘ್ನಗಳೆಲ್ಲ ಪರಿಹಾರವಾಗಿ ಎನ್ನಿಸಿದಂತಹ ಕಾರ್ಯಕ್ಕೆ ಜಯ ಸಿಗತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4:30ರಿಂದ ಸಂಜೆ 6 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ಸೋಮವಾರದ ಚಂದ್ರನ ಅನುಕೂಲಕರ ಸ್ಥಾನದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಸೌಂದರ್ಯ ಮತ್ತು ಸಮತೋಲನದ ಭಾವನೆ ಇರಲಿದೆ. ಯಾವುದೇ ಕಠಿಣ ಪರಿಸ್ಥಿತಿಯನ್ನಾದರೂ ನಿಮ್ಮ ಸೌಮ್ಯ ಮಾತುಗಳಿಂದ ತಿಳಿಗೊಳಿಸಲಿದ್ದೀರಿ. ಹೊಸ ಸಂಪರ್ಕಗಳು ಸಾಧನೆಯ ಹಾದಿಗೆ ನೆರವಾಗಲಿವೆ. ಆದರೂ ಇತರರನ್ನು ಮೆಚ್ಚಿಸಲು ನಿಮ್ಮ ಸ್ವಂತ ಹಿತಾಸಕ್ತಿಯನ್ನು ಕಡೆಗಣಿಸಬೇಡಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಮರಸ್ಯದ ವಾತಾವರಣಗಳು ಮೂಡಲಿದ್ದು, ಕಲೆ, ಮಾಧ್ಯಮ, ಸೌಂದರ್ಯ ಸಾಧನ, ಆಡಳಿತ ಹಾಗೂ ಕಾನೂನು ಕ್ಷೇತ್ರದಲ್ಲಿರತಕ್ಕಂಥವರಿಗೆ ನೂತನ ಅವಕಾಶ ಅಥವಾ ಶ್ಲಾಘನೆ ಲಭಿಸತಕ್ಕಂಥ ದಿನ. ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಬೆಂಬಲಗಳು ಸಿಗಲಿದೆ ಹಾಗೂ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರಲಿದೆ ಮತ್ತು ಹೊರಗಿನ ದೇಶದ ಉದ್ಯೋಗವನ್ನು ಬಯಸುತ್ತಿರುವವರಿಗೆ ಶುಭ ವಾರ್ತೆಗಳು ಸಹಿತ ಇದೆ. ಈ ದಿನ ಜವಳಿ ಕ್ಷೇತ್ರದಲ್ಲಿ ವಸ್ತ್ರ ಉದ್ಯಮದವರಿಗೆ ಒಳ್ಳೆಯ ಲಾಭ ಇರತಕ್ಕಂಥ ದಿನ. ಹೋಟೆಲ್ ಹಾಗೂ ಕನ್ಸ್ಟ್ರಕ್ಷನ್ ವ್ಯವಹಾರದವರಿಗೆ ಸಣ್ಣ ಮಟ್ಟಿನ ಒಂದು ಸಮಸ್ಯೆಗಳು ಎದುರಾಗಬಹುದು. ದೊಡ್ಡ ರೀತಿಯ ವ್ಯಾಪಾರಗಳು ಆಗದೆ ಮನಸ್ಸಿಗೇನೋ ಕಿರಿಕಿರಿಗಳು ಉಂಟಾಗಬಹುದು. ಧನ ಲಾಭದ ಬರತಕ್ಕಂಥದ್ದು ಬರದೇ ಇರಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥಿತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಆರ್ಥಿಕ ಹರಿವು ತೃಪ್ತಿದಾಯಕವಾಗಿರಲಿದೆ. ಹಳೆಯ ಬಾಕಿಯ ಹಣ ಅಥವಾ ಕೈ ಸಾಲವಾಗಿ ನೀಡಿದ್ದ ಹಣ ಮರಳಿ ಬರುವ ಲಕ್ಷಣಗಳು ಗೋಚರಿಸಲಿದೆ. ಮನೆಯ ಸೌಂದರ್ಯೀಕರಣ, ಹೊಸ ಉಡುಪುಗಳು ಅಥವಾ ವಿಶೇಷವಾಗಿ ನೀವು ಇದನ್ನ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ. ಸ್ವಲ್ಪ ಎಚ್ಚರಿಕೆ ಇರಲಿ. ಬಜೆಟ್ ಅನ್ನು ಕಾಯ್ದುಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಮಂಗಳಕರ ಮತ್ತು ರಸಮಯ ವಾತಾವರಣವಿರಲಿದ್ದು, ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮೂಡಲಿದೆ. ಪ್ರೀತಿ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಸ್ಮರಣೀಯ ಹಾಗೂ ಸಂತೋಷದಾಯಕವಾದಂಥ ದಿನವಾಗಿದ್ದು, ಪ್ರೇಮ ಸಂಬಂಧಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇರತಕ್ಕಂಥ ದಿನ. ವಿಶೇಷವಾಗಿ ದೂರದ ಊರಿನ ಪ್ರಯಾಣ ಮಾಡತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗುವಂಥ ಸಾಧ್ಯತೆಗಳಿದೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ಕೆಲಸದ ಕೆಲವು ಒತ್ತಡಗಳಿಂದಾಗಿ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಮೂತ್ರಪಿಂಡದ ಜೀರ್ಣಾಂಗಕ್ಕೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಆದಷ್ಟು ಎಚ್ಚರಿಕೆ ಇರಲಿ. ಒಳ್ಳೆಯ ಆಹಾರ ಸೇವನೆ ಮಾಡಿ, ನೀರನ್ನು ಸೇವಿಸಿ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ. ಕೃಷಿಕರಿಗೆ ಬೆಳೆದಂತಹ ಹಣ್ಣುಗಳು, ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲಗಳಿದ್ದು, ಶ್ರಮಕ್ಕೆ ತಕ್ಕದಂಥ ಶ್ರೇಷ್ಠ ಫಲ ಸಿಗಲಿದೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಪ್ರಯೋಗವನ್ನು ಮಾಡಲು ಈ ದಿನ ಶುಭ ದಿನವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಮೂಡುವಂತಹ ದಿನ. ಕಲಾತ್ಮಕ ವಿಚಾರದಲ್ಲಿ ಸೃಜನಶೀಲತೆ ಹಾಗೂ ವಿನ್ಯಾಸ ಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಗಳು ದೊರಕಲಿದ್ದು, ಮನಸ್ಸಿನಲ್ಲಿ ಒಂದು ಏಕಾಗ್ರತೆ ಮೂಡುವಂತಹ ದಿನ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಾಲನ್ನು ಯಾರಿಗಾದರೂ ದಾನ ಮಾಡಿ ಹಾಗೂ ಓಂ ಶ್ರೀಯೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸುಖ, ಶಾಂತಿ, ನೆಮ್ಮದಿಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ ಬೆಳಗ್ಗೆ 10:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ದಿಕ್ಕು
ಆಗ್ನೇಯ ದಿಕ್ಕು. ಈ ದಿನ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿ ಮಂಗಳನ ಶಕ್ತಿ ಹಾಗೂ ಸೋಮವಾರದ ಚಂದ್ರನ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ. ಆಂತರಿಕ ದೃಢತೆ ಹೆಚ್ಚಾಗಲಿದೆ. ಕಠಿಣ ಸವಾಲುಗಳನ್ನು ಸಹ ಎದೆಗುಂದದೆ ಎದುರಿಸಿಕೊಳ್ಳಿ ಯಶಸ್ಸು ಪಡೆಯಲಿದ್ದೀರಿ. ಆದರೆ ಭಾವೋದ್ರೇಕ ಹಾಗೂ ಕೋಪದ ನಿರ್ಧಾರಗಳಿಂದ ದೂರವಿದ್ದು ಸಂಯಮ ಕಾಯ್ದುಕೊಳ್ಳುವುದು ಕಾರ್ಯಸಿದ್ಧಿಗೆ ಮುಖ್ಯ ದಾರಿಯಾಗಲಿದೆ. ಈ ದಿನ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆಗೆ ಸೂಕ್ತ ಮನ್ನಣೆ ಸಿಗುವಂಥ ದಿನ. ವಿರೋಧಿಗಳ ಅಥವಾ ಸಹೋದ್ಯೋಗಿಗಳ ಸಣ್ಣ ಪುಟ್ಟ ಕುತಂತ್ರಗಳು ನಿಮ್ಮ ಮುಂದೆ ನಡೆಯದೇ ಇರಬಹುದು. ವೈದ್ಯಕೀಯ ಸಂಶೋಧನೆ, ರಕ್ಷಣೆ, ತಾಂತ್ರಿಕ ಹಾಗೂ ಪೊಲೀಸ್ ರಂಗದಲ್ಲಿರತಕ್ಕಂಥವರಿಗೆ ನೂತನ ಸಫಲತೆ ಲಭಿಸತಕ್ಕಂಥ ದಿನ. ಈ ದಿನ ಯಂತ್ರೋಪಕರಣಗಳು, ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ, ಔಷಧಗಳನ್ನು ವಿಶೇಷವಾಗಿ ವ್ಯಾಪಾರ ಮಾಡತಕ್ಕಂಥವರಿಗೆ, ವಿದ್ಯುತ್ ಉಪಕರಣಗಳ ವಿಚಾರದಲ್ಲಿ, ಕೃಷಿಕರಿಗೆ, ಕೃಷಿಯ ಉತ್ಪನ್ನಗಳಲ್ಲಿ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯುವಂಥ ಯೋಗವಿದೆ. ಹೊಸ ಉದ್ಯಮ ಹೂಡಿಕೆಗೆ ಯೋಜನೆ ರೂಪಿಸಿಕೊಳ್ಳಲು ಇಂದು ಸೂಕ್ತವಾದಂಥ ಸಮಯ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಹಳೆಯ ಸಾಲಗಳನ್ನು ತೀರಿಸುವ ಒಂದು ಶಕ್ತಿ ನಿಮಗೆ ಪ್ರಾಪ್ತಿಯಾಗಲಿದೆ ಹಾಗೂ ಬರಲು ಬಾಕಿರತಕ್ಕಂಥ ಹಣ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯನ್ನು ಪಡೆದುಕೊಳ್ಳಬಹುದು. ಆಸ್ತಿಯ ಖರೀದಿಯನ್ನು ಈ ದಿನ ಮಾಡಿಕೊಳ್ಳದೆ ಗೃಹ ನವೀಕರಣಕ್ಕೆ ಕೆಲಸಗಳನ್ನು ಪ್ರಾರಂಭ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಉತ್ತಮ. ಈ ದಿನ ಕುಟುಂಬ ಮತ್ತು ಪ್ರೀತಿಯಲ್ಲಿ ವಿಶೇಷವಾಗಿ ನಿಮ್ಮ ಶಿಸ್ತು ಹಾಗೂ ಶಾಂತ ವಾತಾವರಣ ಕುಟುಂಬದಲ್ಲಿ ನೆಲೆಸುವಂಥ ದಿನ. ನಿಮ್ಮ ಕಟು ಮಾತುಗಳು ಅಥವಾ ಪಟ್ಟು ಹಿಡಿಯುವ ಸ್ವಭಾವದಿಂದ ಮನೆಯವರ ಮನಸ್ಸಿಗೆ ಕಿರಿಕಿರಿ ಉಂಟಾಗದಂತೆ ನೋಡಿಕೊಳ್ಳಿ. ದಾಂಪತ್ಯದಲ್ಲಿ ಪರಸ್ಪರ ಬೆಂಬಲ ಸಿಗಲಿದ್ದು ಪ್ರೇಮಿಗಳಿಗೆ ಈ ದಿನ ಸಮಾಧಾನಕರವಾದಂಥ ದಿನವಾಗಲಿದೆ. ಆರೋಗ್ಯದಲ್ಲಿ ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು. ರಕ್ತದೊತ್ತಡದ ಏರಿಳಿತಗಳಾಗಬಹುದು. ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ. ಚಾಲನೆ ಮಾಡುವಾಗ ಜಾಗರೂಕತೆ ಇರಲಿ. ನೀವೇ ಡ್ರೈವಿಂಗ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ಈ ದಿನ ಸ್ವಲ್ಪ ಮಟ್ಟಿನ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ರೈತಾಪಿ ವರ್ಗದವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲಗಳು ಲಭಿಸಲಿದ್ದು ನೀರಾವರಿ ಕಾಮಗಾರಿಗಳು, ಕೃಷಿ ಭೂಮಿ ಅಭಿವೃದ್ಧಿ ಮಾಡತಕ್ಕಂಥದ್ದು, ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆತು ಆರ್ಥಿಕ ಅಭಿವೃದ್ಧಿಯಾಗತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಯಾವುದೇ ಒಂದು ಕಠಿಣ ವಿಷಯಗಳನ್ನು ಇದನ್ನು ನೀವು ಸುಲಭವಾಗಿ ಅರ್ಥೈಸಿಕೊಳ್ಳಲಿದ್ದೀರಿ. ನಿಮ್ಮ ಗ್ರಹಣ ಶಕ್ತಿ ಅತ್ಯುತ್ತಮವಾಗಲಿದೆ. ಸಂಶೋಧನೆ, ಗಣಿತ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸದಲ್ಲಿ ಮುನ್ನಡೆ ದೊರೆಯುವಂಥ ದಿನ. ಇನ್ನು ಈ ದಿನ ನಿಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ. ಸಾಧ್ಯವಿಲ್ಲದಿದ್ದಲ್ಲಿ ಹನುಮಾನ್ ಚಾಲೀಸನ್ನು ಆಡಿಯೋವನ್ನು ಮೊಬೈಲ್ನಲ್ಲಿ ಕೇಳಿಕೊಳ್ಳಬಹುದು. ಸಮಸ್ತ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಮೆರೂನ್ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ. ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಗುರುವಿನ ದೈವಿಕ ಅನುಗ್ರಹ ಹಾಗೂ ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ, ಧನಾತ್ಮಕ ಆಲೋಚನೆಗಳು ಹಾಗೂ ಪ್ರಶಾಂತತೆ ನೆಲೆಸುವಂಥ ದಿನ. ಗುರು ಹಿರಿಯರ ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ಒಂದು ಒಳ್ಳೆಯ ದಾರಿದೀಪವಾಗಲಿದೆ. ಆದರೂ ಇತರರಿಗೆ ಉಚಿತ ಸಲಹೆ ನೀಡಲು ಹೋಗಿ ಅನಗತ್ಯ ಕಿರಿಕಿರಿ ಮೈ ಮೇಲೆ ಎಳೆದುಕೊಳ್ಳಬೇಡಿ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣಗಳು ನಿಮಗೆ ಕೂಡಿ ಬರಲಿದೆ. ಶಿಕ್ಷಣ, ತರಬೇತಿ, ಕಾನೂನು, ಜ್ಯೋತಿಷ್ಯ, ಸಲಹಾ ಸಂಸ್ಥೆಗಳು ಹಾಗೂ ಸಾಮಾಜಿಕ ಸೇವಾ ರಂಗದಲ್ಲಿರುವ ಉದ್ಯೋಗಿಗಳಿಗೆ ಶುಭ ಸುದ್ದಿಗಳು ದೊರೆಯುವಂಥ ದಿನ. ಮೇಲಧಿಕಾರಿಗಳಿಂದ
ಸೂಕ್ತ ಮನ್ನಣೆಗಳು ಲಭಿಸಲಿದೆ. ಉದ್ಯೋಗದಲ್ಲಿ ಯಾರೊಂದಿಗೂ ಕಿರಿಕಿರಿಯನ್ನು ಮಾಡಿಕೊಳ್ಳದೆ ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಶೈಕ್ಷಣಿಕ ಗ್ರಂಥಗಳು, ಧಾರ್ಮಿಕ ಸಾಮಗ್ರಿಗಳು, ಚಿನ್ನಾಭರಣ, ಮರದ ಉಪಕರಣಗಳು ಹಾಗೂ ಸಾಂಪ್ರದಾಯಿಕ ವಸ್ತುಗಳ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆದು ಧನ ಲಾಭವಾಗುವಂತಹ ಯೋಗವಿದೆ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಈ ದಿನ ಶುಭ ಸಮಯವಾಗಿರಲಿದೆ. ಆರ್ಥಿಕ ಸ್ಥಿತಿ ಬಲವಾಗಿದ್ದು ಆರ್ಥಿಕ ಪರಿಸ್ಥಿತಿಯು ಸಬಲಗೊಳ್ಳಲಿದೆ, ವೃದ್ಧಿದಾಯಕವೂ ಆಗಲಿದೆ. ಧನಾಗಮನ ಸುಗಮವಾಗಿದ್ದು ಹಳೆಯ ಬಾಕಿಯ ವಸೂಲಾತಿಯಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ನಿಮಗೆ ಧಾರ್ಮಿಕ ಕಾರ್ಯಕ್ರಮಗಳು, ಗೃಹ ಅಭಿವೃದ್ಧಿ ಅಥವಾ ಭವಿಷ್ಯದ ಸುದೀರ್ಘ ಉಳಿತಾಯ ಯೋಜನೆಗಳಿಗೆ ಒಂದು ಧನಾತ್ಮಕ ವೆಚ್ಚಗಳು ಉಂಟಾಗುವಂತಹ ದಿನ. ಈ ದಿನ ಕುಟುಂಬದಲ್ಲಿ ಮಂಗಳಕರ ಹಾಗೂ ಪ್ರೀತಿಯ ವಾತಾವರಣಗಳಿದ್ದು ಮನೆಯ ಹಿರಿಯರು ಮತ್ತು ತಂದೆಯವರ ಆಶೀರ್ವಾದ ನಿಮಗೆ ದಾರಿದೀಪವಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿದ್ದು ಸ್ವಲ್ಪ ಮಟ್ಟಿನ ಹಿಂದಿನ ಅನಾರೋಗ್ಯಗಳು ನಿವಾರಣೆಯಾಗತಕ್ಕಂಥ ಸಾಧ್ಯತೆ ಇದೆ. ಆದರೆ ಸುದೀರ್ಘ ಪ್ರಯಾಣ ಅಥವಾ ನಿರಂತರ ನಿಲ್ಲುವ ಕೆಲಸಗಳಿಂದಾಗಿ ತೊಡೆ, ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆ ಹಾಗೂ ಸಮಯಕ್ಕೆ ಸರಿಯಾದ ವಿಶ್ರಾಂತಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ರೈತಾಪಿ ವರ್ಗದವರಿಗೆ ಮತ್ತು ಸಾಂಪ್ರದಾಯಿಕ ಧಾನ್ಯ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಸಿಗಲಿದ್ದು ನೀರಾವರಿ ನಿರ್ವಹಣೆ ಸುಲಭವಾಗಿ ಸಾಗಲಿದ್ದು ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಇರಲಿದೆ, ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ, ಶ್ರದ್ಧೆ ಅತ್ಯುತ್ತಮವಾಗಿರಲಿದೆ. ಉನ್ನತ ಶಿಕ್ಷಣ, ಸಾಹಿತ್ಯ, ಗಣಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಸಿಗಲಿದ್ದು ಶ್ರೇಷ್ಠವಾದಂತಹ ಒಂದು ಪ್ರಗತಿಯನ್ನು ಕಾಣುವಂತಹ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಸಾಯಿಬಾಬರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:45 12:15 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶನಿಯ ಶಿಸ್ತು ಮತ್ತು ಸೋಮವಾರದ ಚಂದ್ರನ ಪ್ರಭಾವದಿಂದಾಗಿ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಪೂರ್ಣಗೊಳಿಸಲಿದ್ದೀರಿ. ಕೆಲಸದ ಕಡೆಗೆ ನಿಮ್ಮ ನಿಷ್ಠೆ ಮತ್ತು ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗಲಿದೆ. ಆದರೂ ನಿರಂತರ ದುಡಿಮೆಯಿಂದ ಮಾನಸಿಕ ಒತ್ತಡ ಅಥವಾ ಆಯಾಸ ಉಂಟಾಗಬಹುದು. ವಿಶ್ರಾಂತಿಗೂ ಕೊಂಚ ಸಮಯ ಕಾಯ್ದಿರಿಸುವುದು ಅಗತ್ಯ. ಉದ್ಯೋಗಸ್ಥರಿಗೆ ವಿಶೇಷವಾಗಿ ಆಫೀಸಿನಲ್ಲಿ ಕಾರ್ಯಭಾರ ಹೆಚ್ಚಾಗಲಿದೆ. ನಿಮ್ಮ ಸಾಮರ್ಥ್ಯಕ್ಕೆ ಮೇಲಧಿಕಾರಿಗಳಿಂದ ನೂತನ ಜವಾಬ್ದಾರಿಗಳು ಸಿಗುವ ಸೂಚನೆ ಇದೆ. ತಾಂತ್ರಿಕ, ನಿರ್ಮಾಣ, ಆಡಳಿತ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಪ್ರಗತಿಯ ದಿನವಾಗಿರಲಿದೆ. ಈ ದಿನ ವ್ಯಾಪಾರ ಮಾಡತಕ್ಕಂಥವರಿಗೆ ಕಟ್ಟಡ ಸಾಮಗ್ರಿಗಳು, ಯಂತ್ರೋಪಕರಣಗಳು, ಆಸ್ತಿ ಅಥವಾ ವಹಿವಾಟು ಮಾಡತಕ್ಕಂಥವರಿಗೆ ಕಬ್ಬು ಹಾಗೂ ಎಣ್ಣೆ ಅಥವಾ ಇಂಧನ ಕ್ಷೇತ್ರದ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ಸಿಗುವಂಥ ಯೋಗವಿದೆ. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಆತುರ ಪಡಬೇಡಿ, ತುಂಬ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ನೀವು ಎನಿಸಿದಂತಹ ಕೆಲಸಗಳು ಈ ದಿನ ಕೈಗೂಡದೇ ಇರಬಹುದು. ಹಳೆಯ ಶ್ರಮಕ್ಕೆ ತಕ್ಕ ಹಣಕಾಸಿನ ಪ್ರತಿಫಲ ಸಿಗದೇ ಇರತಕ್ಕಂಥದ್ದು ಹಾಗೂ ಬಾಕಿಯ ಹಣ ಬರಲು ಬಾಕಿ ಇರತಕ್ಕಂಥದ್ದು ವಸೂಲಿಯಾಗದೆ ಸ್ವಲ್ಪ ಹಣದ ಸಮಸ್ಯೆಗಳು ಕಾಡಬಹುದು. ಗೃಹ ಅಭಿವೃದ್ಧಿ ಅಥವಾ ದೀರ್ಘಕಾಲೀನ ಆಸ್ತಿ ಹೂಡಿಕೆಗೆ ಹಣ ನಿಯೋಜಿಸಲು ಸೂಕ್ತವಾದಂಥ ಯೋಜನೆಯನ್ನು ಸರಿಯಾದಂಥ ರೀತಿಯಲ್ಲಿ ರೂಪಿಸಿಕೊಳ್ಳಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಿಸ್ತು ಹಾಗೂ ಶಾಂತಿಯ ವಾತಾವರಣವಿರಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ.
ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರೆತು ಮನಸ್ಸಿಗೆ ನೆಮ್ಮದಿ ಸಿಗುವಂತ ದಿನ. ಪ್ರೇಮಿಗಳಿಗೆ ಪರಸ್ಪರ ಒಂದು ಜವಾಬ್ದಾರಿಗಳು ಅರ್ಥೈಸಿಕೊಳ್ಳುವ ಸಮಾಧಾನಕರ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಕೆಲಸದಿಂದಾಗಿ ಕೀಲು ನೋವು, ಬೆನ್ನು ನೋವು ಅಥವಾ ವಾತಕ್ಕೆ ಸಂಬಂಧಿಸಿದ ಸಣ್ಣ ಕಿರಿಕಿರಿಗಳು ಕಾಣಿಸಿಕೊಳ್ಳಬಹುದು. ಕಠಿಣ ವ್ಯಾಯಾಮದ ಬದಲು ಲಘುವಾದಂತಹ ನಡಿಗೆ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆಯನ್ನು ಸರಿಯಾಗಿ ಮಾಡಿಕೊಳ್ಳಿ. ಕೃಷಿಕರಿಗೆ, ತೋಟಗಾರಿಕೆ ಮಾಡತಕ್ಕಂಥವರಿಗೆ ಗಿಡಮೂಲಿಕೆಗಳಲ್ಲಿ ಒಳ್ಳೆಯ ಲಾಭವಿದೆ. ಸಾಂಪ್ರದಾಯಿಕ ಬೆಳೆಗಾರರಿಗೆ ಅತ್ಯುತ್ತಮ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ದುರಸ್ತಿ ಅಥವಾ ನೂತನ ಸಲಕರಣೆಗಳ ಖರೀದಿಗೆ ಖರ್ಚಾಗತಕ್ಕಂಥ ದಿನ. ನೀರಾವರಿ ಯೋಜನೆಗಳು ಇದನ್ನು ಸುಗಮವಾಗಿ ನಡೆಯುವಂತ ಸಾಧ್ಯತೆ ಇದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಹಾಗೂ ಗಂಭೀರತೆ ಹೆಚ್ಚಾಗುವಂತ ದಿನ. ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್, ಗಣಿತ ಹಾಗೂ ಕಠಿಣ ವಿಷಯಗಳನ್ನು ಕಲಿಯುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸತತ ಶ್ರಮದಿಂದ ಉತ್ತಮ ಯಶಸ್ಸು ಸಾಧಿಸತಕ್ಕಂಥ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳು ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಗಣಪತಿ ದೇವರ ಆರಾಧನೆಯನ್ನು ಮಾಡಿ, ಗಣಪತಿ ದೇವರಿಗೆ ಗರಿಕೆಯನ್ನು 21 ಗರಿಕೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ, ಓಂ ಗಣಪತಯೇ ನಮಃ ಎಂದು ಮನಸ್ಸಿನಲ್ಲಿ 108 ಬಾರಿ ಜಪ ಮಾಡಿ. ಒಳ್ಳೆಯ ಶುಭ ಫಲಗಳಿದೆ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:45ರಿಂದ ಮಧ್ಯಾಹ್ನ 3:15 ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶನಿ ಮತ್ತು ಸೋಮವಾರದ ಚಂದ್ರನ ಅನುಕೂಲಕರ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ನೂತನ ಆಲೋಚನೆಗಳು ಮೂಡಲಿವೆ. ಸಾಮಾಜಿಕ ಸಂಬಂಧಗಳು ಬಲಗೊಳ್ಳಲಿದ್ದು ನವೀನ ಯೋಜನೆಯಲ್ಲಿ ಮುನ್ನಡೆಯತಕ್ಕಂಥ ದಿನ. ಆದರೆ ಅಪರಿಚಿತರನ್ನು ತಕ್ಷಣವೇ ನಂಬಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ನಿಮ್ಮ ವಿವೇಚನೆಯಿಂದ ವ್ಯವಹರಿಸಿಕೊಂಡರೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿದ್ಧಿಯಾಗಲಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಫೀಸಿನಲ್ಲಿ ಕಾರ್ಯನಿರ್ವಹಣೆ ಪ್ರಶಂಸನೀಯವಾಗಿರಲಿದೆ. ತಂತ್ರಜ್ಞಾನ, ಐಟಿ, ಸಂಶೋಧನೆ ಹಾಗೂ ಸಾಮಾಜಿಕ ಸೇವಾ ರಂಗದಲ್ಲಿರುವ ಉದ್ಯೋಗಿಗಳಿಗೆ ಶುಭ ವಾರ್ತೆ ಅಥವಾ ಸವಾಲಿನ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ಸ್, ತಾಂತ್ರಿಕ ಉಪಕರಣಗಳು ಹಾಗೂ ಯಂತ್ರೋಪಕರಣಗಳ, ಆಟೋಮೊಬೈಲ್ ರಂಗದಲ್ಲಿರತಕ್ಕಂಥ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯುವಂಥ ಯೋಗವಿದೆ. ಹಾಗೂ ಸೇವಾ ವಲಯದ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ನಿರೀಕ್ಷಿತ ವ್ಯಾಪಾರವಾಗದೇ ಇರಬಹುದು. ಹೊಸ ವ್ಯಾವಹಾರಿಕ ಒಪ್ಪಂದಗಳಿಗೆ ಮಾತುಕತೆ ನಡೆಸಲು ಇದನ್ನು ಸೂಕ್ತವಾದಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಧಾರಣವಾಗಿದ್ದು ನೀವು ಎನಿಸಿದಂತಹ ಕಾರ್ಯದಂತೆ ಕೆಲಸ ಕಾರ್ಯಗಳು ನಡೆಯದೇ ಇರಬಹುದು. ಹಣ ಸ್ವಲ್ಪ ಮಟ್ಟಿನ ಕಿರಿಕಿರಿಯನ್ನು ಹಾಗೂ ಹಣದ ಸಮಸ್ಯೆಗಳು ಎದುರಾಗಬಹುದು. ಆದರೆ ಅಪರಿಚಿತರೊಂದಿಗೆ ಸಾಲದ ವಹಿವಾಟು ಮಾಡುವುದು ಅಥವಾ ಉಚಿತ ಸಲಹೆಗಳನ್ನು ನಂಬಿ ಹಣ ಹೂಡುವುದನ್ನು ತಪ್ಪಿಸಿಕೊಳ್ಳಿ. ಹಳೆಯ ಸಾಲಗಳ ಮರುಪಾವತಿಗೆ ಹಾದಿ ಇದನ್ನು ಸುಗಮಗೊಳ್ಳಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸ್ನೇಹಪರ ವಾತಾವರಣ ನೆಲೆಸಲಿದ್ದು ಮನೆಯ ಹಿರಿಯರ ಸಲಹೆಗಳು ನಿಮ್ಮ ಗೊಂದಲಗಳಿಗೆ ಸೂಕ್ತ ಪರಿಹಾರ ನೀಡುವಂತಹ ದಿನವಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಪರಸ್ಪರ ಹತ್ತಿರವಾಗಲು ಹಾಗೂ ಸಮಾಧಾನಕರ ಮಾತುಕತೆಗೆ ಈ ದಿನ ಸೂಕ್ತವಾದಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಆದರೂ ನರಗಳ ಆಯಾಸ, ಕಾಲು ನೋವು, ಪಾದದ ನೋವು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಸಾಕಷ್ಟು ನೀರಿನ ಸೇವನೆ ಮಾಡಿ, ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ತುಂಬ ಎಚ್ಚರಿಕೆಯಿಂದ ಇರಿ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ವಾಣಿಜ್ಯ ಬೆಳೆಗಾರರಿಗೆ ನೀವು ಬೆಳೆದಂತಹ ಬೆಳೆಗಳು ಶ್ರಮಕ್ಕೆ ತಕ್ಕದಾದಂತಹ ಅನುಕೂಲಕರ ಧಾರಣೆ ಸಿಗಲಿದ್ದು ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ
ಅಭಿವೃದ್ಧಿ ಕಂಡುಬರಲಿದ್ದು ನೀರಾವರಿ ನಿರ್ವಹಣೆಯನ್ನು ಸುಲಭವಾಗಿ ಪೂರ್ಣಗೊಳಿಸತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರಲಿದೆ. ಸಣ್ಣ 1ರಿಂದ 8ನೇ ತರಗತಿವರೆಗೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದೆ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಪೋಷಕರು ಹೆಚ್ಚಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ, ಮಕ್ಕಳ ಬಗ್ಗೆ ಕಾಳಜಿಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಜಪವನ್ನು ಮಾಡಿಕೊಳ್ಳಿ. ಸಂಪತ್ತು ವೃದ್ಧಿಗೆ, ಮಾನಸಿಕ ಸ್ಥೈರ್ಯಕ್ಕೆ ಈ ಮಂತ್ರ ಶುಭ ಫಲವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30 ಪ್ರಾರಂಭವಾಗಿ 10 ಗಂಟೆಯವರೆಗೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನ ನಿಮಗೆ ಬರತಕ್ಕಂಥ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ. ಮೀನ ರಾಶಿಯವರಿಗೆ ಇಂದು ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಗುರುವಿನ ದೈವಿಕ ಕೃಪೆ ಮತ್ತು ಮನಃಕಾರಕ ಚಂದ್ರನ ಅನುಕೂಲಕರ ಸ್ಥಿತಿಯಿಂದಾಗಿ ಮನಸ್ಸಿನಲ್ಲಿ ಪ್ರಶಾಂತತೆ ಮೂಡಲಿದೆ. ಸಾತ್ವಿಕ ಚಿಂತನೆ ಹಾಗೂ ಧನಾತ್ಮಕ ಭಾವನೆಗಳು ನೆಲೆಸಲಿದೆ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರಲಿದೆ. ಸಮಾಜದಲ್ಲಿ ನಿಮ್ಮ ಶಾಂತ ಸ್ವಭಾವ ಹಾಗೂ ಅನುಭವದ ಮಾತುಗಳಿಗೆ ಮನ್ನಣೆ ಸಿಗತಕ್ಕಂಥ ದಿನ. ಇನ್ನು ಉದ್ಯೋಗಸ್ಥರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಮತ್ತು ಪ್ರೋತ್ಸಾಹದಾಯಕ ವಾತಾವರಣವಿರಲಿದ್ದು ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಶ್ರದ್ಧೆಗೆ ಶ್ಲಾಘನೆ ಸಿಗಲಿದೆ. ಶಿಕ್ಷಣ, ಬ್ಯಾಂಕಿಂಗ್, ವೈದ್ಯಕೀಯ, ಆಡಳಿತ, ಸಂಶೋಧನೆ ಹಾಗೂ ಸಾಮಾಜಿಕ ಸೇವಾ ಸಂಸ್ಥೆಗಳಿರುವ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಅಥವಾ ಶುಭ ಸುದ್ದಿಗಳು ಲಭಿಸತಕ್ಕಂಥ ದಿನ. ಇನ್ನು ವ್ಯಾಪಾರಿಗಳಿಗೆ ಸಮಾಧಾನಕರ ಧನ ಲಾಭದ ಯೋಗವಿದ್ದು ಧಾರ್ಮಿಕ ಸಾಮಗ್ರಿಗಳು, ಆಭರಣ, ಬಂಗಾರ, ಶೈಕ್ಷಣಿಕ ಗ್ರಂಥಗಳು ಹಾಗೂ ದೈನಂದಿನ ಅಗತ್ಯ ಒಂದು ವಸ್ತುಗಳ ವ್ಯಾಪಾರಸ್ಥರಿಗೆ ಅನುಕೂಲಕರ ವಹಿವಾಟುಗಳು ನಡೆಯತಕ್ಕಂಥ ದಿನ. ಹೊಸ ಹೂಡಿಕೆಗಳಿಗೆ ಯೋಜನೆಯನ್ನು ಮಾಡಿಕೊಳ್ಳಲು ಈ ದಿನ ಅತ್ಯಂತ ಶುಭ ದಿನವಾಗಿರಲಿದೆ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ಥಿರ ಹಾಗೂ ಸಬಲವಾಗಿದ್ದು ಹಳೆಯ ಬಾಕಿಯ ಹಣ ವಸೂಲಾಗುವಂಥ ಸಾಧ್ಯತೆಗಳಿದೆ. ಪ್ರಗತಿ ಕಂಡುಬರಲಿದ್ದು ಧಾರ್ಮಿಕ ಕಾರ್ಯಕ್ರಮಗಳು, ಗೃಹ ಅಭಿವೃದ್ಧಿ, ಶಿಕ್ಷಣ ಅಥವಾ ಭವಿಷ್ಯದ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶಾಂತ ಮತ್ತು ಮಂಗಳಕರ ಅನ್ಯೋನ್ಯತೆಯ ವಾತಾವರಣ ನೆಲೆಸಲಿದ್ದು ಮನೆಯ ಹಿರಿಯರು, ತಂದೆ ಅಥವಾ ಗುರುವರಿಯರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನ. ಆರೋಗ್ಯವು ಈ ದಿನ ಅತ್ಯುತ್ತಮವಾಗಿದ್ದು ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಹಾಗೂ ಮಾನಸಿಕ ನೆಮ್ಮದಿ ಕಾಯ್ದುಕೊಳ್ಳಲಿದ್ದೀರಿ. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮತ್ತು ಬಿಸಿ ನೀರಿನ ಬಳಕೆ ಮಾಡುವುದು ದಿನಪೂರ್ತಿ ಪ್ರಸನ್ನತೆಯಿಂದ ಇರಲು ನೆರವಾಗಲಿದೆ. ಕೃಷಿಕರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಸಿಗಲಿದ್ದು ನೀರಾವರಿ ನಿರ್ವಹಣೆ ಸುಲಭವಾಗಿ ಸಾಗಲಿದ್ದು ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯುವಂಥ ದಿನ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಶ್ರದ್ಧೆ ಅತ್ಯುತ್ತಮವಾಗಿದ್ದು ಸಾಹಿತ್ಯ, ಗಣಿತ, ವೈದ್ಯಕೀಯ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ವಿದ್ಯಾರ್ಥಿಗಳಿಗೆ ಸತತ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಸಿಗತಕ್ಕಂಥ ದಿನ. ಇನ್ನು ಈ ದಿನದ ವಿಶೇಷವಾಗಿ ಸಮಸ್ತ ಕಷ್ಟಗಳು, ಗ್ರಹಚಾರಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ಶಿವದೇವರಿಗೆ ನೀರಿನಿಂದ ಅಭಿಷೇಕ ಹಾಗೂ ಹಾಲಿನಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಪ್ರತಿನಿತ್ಯದ ಶುಭ ಫಲಕ್ಕಾಗಿ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ಕಾರ್ಯಗಳ ಜಯವನ್ನು ದೇವರು ಅನುಗ್ರಹಿಸಲಿದ್ದಾನೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ,
ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿನಿತ್ಯದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು, ಇಷ್ಟಾರ್ಥವನ್ನೆಲ್ಲ ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.